ಸರ್ ನಮಗೆ ಮನೆಯಲ್ಲಿ ತುಂಬ ತೊಂದರೆ ಇತ್ತು. ಈಗ ಕೆಲಸ ಹೋಗ್ತಾ ಇದ್ದೋ, ಕೆಲಸದೆಲ್ಲ ತೊಂದರೆ ಆಗ್ತಿತ್ತು. ಬಿಟ್ಬಿಟ್ಟು ಈಗ ವ್ಯವಸಾಯ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲೂ ಬೆಳೆ ಎಲ್ಲ ಏನೋ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಂದಿದ್ದೀವಿ. 5 ವಾರ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ. 4 ವಾರ ಆಯಿತು. ಈಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇನ್ನೂ 1 ವಾರ ಬಾಕಿ. ಮೂಲ ದೇವರು ನಮಗೆ ರೇಣುಕಾ ಯಲ್ಲಮ್ಮ ಅಂತ ನಮ್ಮ ತಾತನ ಕಾಲದಿಂದ ಪೂಜೆ ಮಾಡ್ತಾ ಇದ್ವಿ. ಅದು ಹೀಗಾಗಿ ನಮಗೆ ಕನಸಿನಲ್ಲಿ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇತ್ತು. ನಮಗೂ ಕನಸಲ್ಲಿ ಹಾವುಗಳು ಬರೋದು, ಅಟ್ಟಿಸ್ಕೊಂಬರೋದು, ಈ ಥರ ಎಲ್ಲ ನಾವು ನೈಟಲ್ಲೆಲ್ಲ ಬೆಚ್ಚಿ ಬೀಳೋದು, ಈ ಥರ ಎಲ್ಲ ಆಯ್ತಿತ್ತು. ನಮ್ಮ ಮಿಸ್ಸಸ್ಗೆ ತುಂಬಾನೇ ಇದಾಗ್ತಾ ಇತ್ತು, ಕಚ್ಚೋದು, ಓಡಿಸ್ಕೊಂಬರೋದು ಇತ್ತಲ್ಲ. ಅದಕ್ಕೆ ಏನು ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆಯಲ್ಲ, ನಾವು ಬಂದು ನೋಡೋಣ ದೇವಸ್ಥಾನಕ್ಕೆ ಅಂತ ಬಂದಾದ್ಮೇಲೆ ನಮಗೆ ತೊಂದರೆಗಳೆಲ್ಲ ಸ್ವಲ್ಪ ಕಮ್ಮಿ ಆಯ್ತು ಸರ್. ದೇವಸ್ಥಾನಕ್ಕೆ ಬಂದ್ಮೇಲಿಂದ ಅದಕ್ಕಿಂತ ಮುಂಚೆ ತುಂಬಾನೇ ಸಮಸ್ಯೆಗಳು ಇದು ಮಾಡ್ತಾ ಇದ್ವು. ಇವಾಗ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಾವು ಚೆನ್ನಾಗಿದ್ವಿ ಸರ್. ಮನೇಲಿ ನಂಗೆ ಸಾನೆ ಹುಷಾರಿರ್ಲಿಲ್ಲ, ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ. ವಾರಕ್ಕೂ ಹುಷಾರಿಲ್ದಂಗೆ ಆಗೋದು, ಕೆಟ್ಟ ಕನ್ಸು ಬೀಳೋದು, ಮಾಮೂಲಿ ಮನೇಲಿ ಸ್ವಲ್ಪ ಜಗಳ ಆಗೋದು. ಅವಾಗ ಬಂದಾಗಿಂದ ಇವಾಗ ಪರವಾಗಿಲ್ಲ ಸರ್. ಜೀವನ ಆಯಿತಲ್ಲ ಪಾವನ, ಯಾವ ಜನ್ಮದ ಪುಣ್ಯದ ಫಲವೋ. ಹಾಯ್, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ರಾವಗೋಡ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಯಲ್ಲಮ್ಮ ತಾಯಿ ದೇವಸ್ಥಾನ ಇದೆ. ಇದು ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಈಗ ದೇವಸ್ಥಾನದ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ. ಯಾವ ಜನ್ಮದ ಪುಣ್ಯದ ಫಲವೋ ದೇವಿಯ ಭಾಗ್ಯವ ನೀಡಿರುವೆ, ಹಸಿರು ನೀನೇ ಉಸಿರು ನೀನೇ, ಬಾಳಿನ ಸಿರಿ ನೀನಮ್ಮ, ನಿನ್ನಯ ರೂಪ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಅಂತ. ಯಾವ್ರವರು ಸರ್? ನಾವು ಬೋಳಾರೆ. ಬೋಳಾರೆ. ಹಾಂ, ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದೀರಿ? ನಾವು ನಮ್ಮೂರಿರೋದು ತುಮಕೂರು ಸರ್. ನಾವು ಇಲ್ಲಿ ಬಂದು ಬಾಡಿಗೆಯಲ್ಲಿ ಬೋಳಾರಲ್ಲಿ ಇದ್ದೀವಿ. ಅಂದ್ರೆ ತುಮಕೂರು? ತುಮಕೂರು ಸರ್. ಈಗ ಇಲ್ಲಿ ಬೋಳಾರೆ ಬಂದು ಇಲ್ಲಿ ಬಾಡಿಗೆ ಇದ್ದೀರಿ? ಅಂದ್ರೆ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಿ? ನಾವು ಬಂದು ಒಂದು 5 ತಿಂಗಳಾಯ್ತು ಸರ್. 5 ತಿಂಗಳಿಂದ. ಏನ್ ಪ್ರಾಬ್ಲಮ್ ಆಗಿತ್ತು? ನಂಗೆ ಸಾನೆ ಹುಷಾರಿರ್ಲಿಲ್ಲ, ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ. ವಾರಕ್ಕೂ ಹುಷಾರಿಲ್ದಂಗೆ ಆಗೋದು, ಕೆಟ್ಟ ಕನ್ಸು ಬೀಳೋದು, ಮಾಮೂಲಿ ಮನೇಲಿ ಸ್ವಲ್ಪ ಜಗಳ ಆಗೋದು. ಅವಾಗ ಬಂದಾಗಿಂದ ಇವಾಗ ಪರವಾಗಿಲ್ಲ ಸರ್. ಅವಾಗೂ ಇವಾಗೂ ತುಂಬ ಪರವಾಗಿಲ್ಲ. ಹೌದಾ? ಅಂದರೆ ನೀವು ಬಂದು ಇಲ್ಲಿ ಏನು ಪೂಜೆ ಮಾಡಿಸಿದ್ರಿ, ಏನು ಅರ್ಕೆ ಮಾಡ್ಕೊಂಡ್ರಿ? ಅಮ್ಮನಿಗೆ ಏನಾರ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು, ಏನೋ ಬೇಡ್ಕೊತೀನಿ ಸರ್. ಬಂದೆ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ. ಮನೇಲಿ ಸ್ವಲ್ಪ ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂತಂದರೆ, ಈ ಪ್ರಪಂಚದಲ್ಲಿ ಕಷ್ಟ ಅನ್ನೋರು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆಯಿತು. ಅವರು ಯಾವ ರೀತಿ ಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದು ಅವ್ರಿಗೂ ಗೊತ್ತಾಗಲಿ ಅಂತಲೇ ಇದು ವಿಷಯ ಕೇಳಿದ್ದು. ನೀವು ಪೂಜೆ ಮಾಡಿಸ್ಬೇಕಾದ್ರೆ ಯಾವ ರೀತಿ ಇಲ್ಲಿ ಮಾಡಿಸಿದ್ರಿ ಅಂತ ಹೇಳಿ. ಸರ್, ಪ್ರಪಂಚದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ, ಸಾಲ್ವೇ ಮಾಡೋಕ್ಕಾಗಲ್ಲ ಅನ್ನೋ ಎಲ್ಲರೂ ಅನ್ಕೊಂಡಿದ್ದೀರಾ. ಯಾರು ಹಂಗೆ ನಂಬೇಡ್ರಿ. ನನಗೂ ದೇವ್ರು ಅನ್ನೋದು ನಂಬಿಕೆನೇ ಇಲ್ಲ. ದೇವರು ಮತ್ತೆ ದೇವ್ರು ಬಂದು ಮಾತಾಡುತ್ತೆ ಅನ್ನೋದು ನಮಗಂತೂ ನಂಬಿಕೆನೇ ಇಲ್ಲ ಒಂಚೂರುವೆ. ಈಗ ನಾನು ಆ ನಂಬಿಕೆ ಇಲ್ದಿದ್ದವಳೆ ಬಂದು ಇಲ್ಲಿ ಪೂಜೆ ಮಾಡಿಸಿ ಅವ್ರ ಹತ್ರ ಮಾತಾಡ್ಕೊಂಡು ಏನೋ ಹರಕೆ ತೀರಿಸ್ಬೇಕು, ಏನೋ ಕೇಳ್ಕೊಂಡು ಪರಿಹಾರ ಮಾಡ್ದಾಗಿಂದ ಇವಾಗ ನನಗೆ ನಂಬಿಕೆ ಐತೆ. ಅಂದರೆ ನೀವು ದೇವ್ರನ್ನ ನಂಬ್ತಾ ಇರಲಿಲ್ಲ. ದೇವರೇ ಇಲ್ವೇನೋ, ಸುಮ್ಮನೆ ಎಲ್ಲ ಹೇಳ್ತಾರೆ ದೇವ್ರು ಅಂತ. ದೇವರೆಲ್ಲ ನಾವು ಸುಮ್ಮನೆ ಹೋಗಿ ಪೂಜೆ ಮಾಡಿಸೋದು, ಅವ್ರು ಇವ್ರು ಹೇಳೋದನ್ನ ನಾವು ಕೇಳೋದು, ದುಡ್ಡು ವೇಸ್ಟ್ ಮಾಡೋದು ಇದೆ. ಆದರೆ ಏನೋ ಸಾಲ್ವೆ ಆಯ್ತಾ ಇಲ್ಲ ಅನ್ಕೊಂಡಿದ್ದೆ ಸರ್. ಇಲ್ಲಿ ಬಂದಮೇಲೆ ಇವ್ರ ಮಾತು ಕೇಳಿ ಇವರು ಸ್ವಲ್ಪ ಏನು ಹೇಳ್ತಾರೆ ಅದನ್ನ ಬಗ್ಗೆ ನಾವು ಸ್ವಲ್ಪ ತಲೆಗೆ ಹಾಕೊಂಡು ಅವ್ರು ಹೇಳ್ದಾಗ ನಾನು ಕೇಳಿದ್ಕೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ. ನೀವು ದೇವ್ರು ನಂಬ್ತಿರ್ಲಿಲ್ಲ, ಈಗ ದೇವ್ರು ನಿಮ್ಮನ್ನು ಬಿಡ್ತಾ ಇಲ್ಲ. ಹಂಗೆ ಆಗಿದೆ, ಬಿಡ್ತಾ ಇಲ್ಲ. ಪರವಾಗಿಲ್ಲ ಸರ್. ಈಗ ಮನೇಲಿ ಸ್ವಲ್ಪ ನೆಮ್ಮದಿಯಾಗೈತೆ, ಮೈ ಸ್ವಲ್ಪ ಆರಾಮಾಗೈತೆ. ಹುಷಾರೇ ಇರ್ತಿರ್ಲಿಲ್ಲ, ಯಾವಾಗೂ ಹುಷಾರು ತಪ್ಪೋದು ಆ ಥರ ಆಗ್ತಾ ಇತ್ತು. ಈಗ ನಿಮ್ ನಡ ನೋವು ಇದೆಲ್ಲ ನೋವು, ಮೈಕೈ ನೋವೆಲ್ಲ ಬಂತು ಅಂತಂದ್ರಲ್ಲ, ಏನಕ್ಕೋಸ್ಕರ ಮಾಡಿದ್ರು? ನಿಮ್ಗೆ ಯಾರು ಮಾಟ? ಇಲ್ಲ, ಆ ಥರ ಏನೂ ಇಲ್ಲ. ಹೆಲ್ತ್ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಇತ್ತು ನನಗೆ. ಅದು ಹೆಲ್ತ್ ಪ್ರಾಬ್ಲಮ್, ಯಾವಾಗೂ ಸುಸ್ತು, ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಆ ಥರ ದಪ್ಪ ಆಗೋದು, ಆ ಥರ ಅದೇ ಒಂದು ತಲೆಗೆ ಹಾಕೋಬಿಡ್ತಿದ್ದೆ ನಾನು. ಮನೇಲೂ ಸ್ವಲ್ಪ ಜಗಳ ಆಗೋದು, ಅದು ಇದು ಎರಡೂ ಸ್ವಲ್ಪ ಒಂಥರ ಇದಾಗ್ಬಿಡೋದು. ಆವಾಗಿಂದ ಇಲ್ಲಿ ಬಂದು ನಮ್ಮಮ್ಮ ಕರ್ಕೊಬಂತು, ಈ ಥರ ಇಲ್ಲಿ ಪರವಾಗಿಲ್ಲ ಬಾ ಅಂತ ಕರ್ಕೊಬಂದ್ಮೇಲೆ ಆವಾಗ ನಂಗೆ ಈ ಥರ ಇವರು ಪರಿಹಾರ ಕೊಡ್ತಾರೆ, ದೇವರು ಐತೆ ಇಲ್ಲೂ ಇಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ಐತೆ ಅನ್ನೋ ಥರ ಗೊತ್ತಾಗ್ತೈತೆ. ನೀವು ಎಷ್ಟು ನಂಬಿದ್ದೀರಿ ಈಗ ದೇವ್ರನ್ನ? ನಂಬಿದ್ದೀನಿ ಸರ್, 100% ನಂಬಿದ್ದೀನಿ ಸರ್. ಮೊದಲು ನಂಬ್ತಾ ಇರಲಿಲ್ಲ, ಇವಾಗ ನಂಬ್ತಾ ಇದ್ದೀನಿ ಸರ್. ಸರಿ, ನಮಸ್ಕಾರ ಸರ್.
ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸಾವಿತ್ರಮ್ಮ. ನೀವು ಯಾವ್ರವರು? ನಾವು ಬೋಳರು ಸರ್. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ನಾವು ಸುಮಾರು ಇವಾಗ ಒಂದು 4-5 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. 4-5 ತಿಂಗಳಿಂದ ಇಲ್ಲಿ ಬರ್ತಾ ಇದ್ದೀರಿ? 4-5 ತಿಂಗಳಿಂದ. ನಮಗೆ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನ ಇರೋದು, ಬೇರೆ ಯಾರೋ ಹೇಳಿದ್ರು. ಆಮೇಲೆ ನಾನು ಒಂದ್ಸರಿ ನೋಡೋಣ, ನಮ್ಮ ಮನೆ ದೇವ್ರಿದ್ದು, ನಮ್ಮ ಮನೆ ದೇವ್ರಲ್ವಾ, ಒಂದ್ಸರಿ ನೋಡೋಣ ಅಂತ ಬಂದ್ವಿ. ಬಂದ್ರೆ ಇಲ್ಲಿ ನಮ್ಮ ಮನೇಲಿ ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು ಸರ್. ಈ ತರ ನಾಯಿಗಳು ಸಾಯೋದು, ಮನುಷ್ಯರು, ಮೊನ್ನೆ ನಮ್ಮ ಮಗು ಸತ್ತೋಯ್ತು, ಅದಕ್ಕೆ ಮುಂಚೆ ನಮ್ಮ ಅಳಿಯ ಸತ್ತೋದ್ರು. ಅದಕ್ಕೆ ಏನ್ ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇದೆಯಲ್ಲ, ನಾವು ಬಂದು ನೋಡೋಣ ದೇವಸ್ಥಾನಕ್ಕೆ ಅಂತ ಬಂದಾದ್ಮೇಲೆ ನಮ್ಗೆ ಆ ತೊಂದರೆಗಳೆಲ್ಲ ಸ್ವಲ್ಪ ಕಮ್ಮಿ ಆಯ್ತು ಸರ್ ದೇವಸ್ಥಾನಕ್ಕೆ ಬಂದ್ಮೇಲಿಂದ. ಅದಕ್ಕಿಂತ ಮುಂಚೆ ತುಂಬಾನೇ ಸಮಸ್ಯೆಗಳು ಇದ್ ಮಾಡ್ತಾ ಇದ್ವು. ಇವಾಗ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಾವು ಚೆನ್ನಾಗಿದ್ವಿ ಸರ್ ನಮ್ಮ ಮನೇಲಿ. ಅವಾಗಿಂದಾನು ನಾನು ಶುಕ್ರವಾರ, ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ ಏನು ತಪ್ಪಿಸ್ಕೊಳ್ಳಲ್ಲ ಸರ್. ಈ ದೇವಸ್ಥಾನದಲ್ಲಿ ಅತಿ ಬೇಗ ನೆರವೇರಿಸುವಂತದ್ದು ತಾಯಿ ಯಾವ ವಾರ? ಮಂಗಳವಾರ, ಶುಕ್ರವಾರ. ಅಲ್ಲ ಅಂದ್ರೆ ಈಗ ಮಕ್ಳು ಇದ್ರ ಬಗ್ಗೆ ಜಾಸ್ತಿ ಕರುಣಿಸ್ತಲ್ಲ ಅಥವಾ ಜಾಸ್ತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರ, ಯಾವ ರೀತಿ? ಇಲ್ಲ ಸರ್, ಎಲ್ಲಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ದೆವ್ವ ಹಿಡ್ಕೊಂಡಿರೋದು, ಮಕ್ಳು ಇಲ್ದಿರೋರಿಗೆ, ಮತ್ತೆ ಮನೇಲಿ ತುಂಬಾ ಸಮಸ್ಯೆ ಇರೋದು, ಮತ್ತೆ ಇದು ಏನು ಕೈ ಬಾಯಿ ಏನು ಹತ್ತಲ್ಲ, ಸಾಲಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅವ್ರಿಗೆ ಕೂಡ ನಾವ್ ಏನ್ ಬೇಡ್ಕೊಂತೀವ ಸರ್ ಅದು ನೆರವೇರುತ್ತೆ ಸರ್. ನಾವು ಸಾಲ ಜಾಸ್ತಿ ಮಾಡ್ಕೊಂಡವ್ರು ಯಾವ ರೀತಿ ಇಲ್ಲಿ ಪೂಜೆ ಯಾವ ರೀತಿ ಮಾಡಿಸ್ಬೇಕು? ಯಾವ ರೀತಿ ಮಾಡಿಸ್ಬೇಕು ಅಂತಂದ್ರೆ, ನಾವ್ ಏನು ಪೂಜೆಯನ್ನು ಅಷ್ಟೊಂದು ಮಾಡ್ಸೋದೇನಿಲ್ಲ ಸರ್. ನಮ್ ಅರ್ಕೆ ಅಮ್ಮ ಮಡ್ಲಕ್ಕಿ ಕೊಡ್ತೀನಿ, ನನ್ಗೇನ ನೆರವೇರಿದ್ರೆ ನಾನು ಏನನ್ನ ತಂದಾಕ್ತೀನಿ, ನಿನ್ಗೆ ಪೂಜೆ ಮಾಡಿಸ್ತೀನಮ್ಮ, ಆ ತರ ನಾವು ಬೇಡ್ಕೊಂತೀವಿ ಸರ್. ಇನ್ನೇನು ಇಲ್ಲ. ಬೇಡ್ಕೊಂತೀವಿ. ಅಂದ್ರೆ ಇಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ? ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆಲಿ ಇರುತ್ತೆ. ನಾವ್ ಏನೇ ಇದ್ರೇನು ನಮ್ ಸಮಸ್ಯೆ ಅಂದ್ರೆ ಅಮ್ಮಂದು ಈ ಬುದಿ ತಿರ್ಗಾ ಅಲ್ಲಿ ಊತದ ಮಣ್ಣಿದೆ ಸರ್, ಅಲ್ಲಿ ಉತ್ತಾ ಇದೆ ನಾಗಮ್ಮಂದು. ಅಲ್ಲಿ ಆಯಮ್ಮನ್ ಸ್ವಲ್ಪ ಮಣ್ಣೆತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಪ್ರಸಾದ ಇಸ್ಕೊಂಡೋಗಿ ಅಷ್ಟನ್ ಬಟ್ಟೆ ಸರ್ ನೋಡಿ, ಈ ತರ ಬಟ್ಟೆ ಕಟ್ಟಿ ಅರ್ಕೆ ಮಾಡ್ಕೊಂಡು ಹೋಗಿರ್ತೀವಿ ನಾವು. ಈ ತರ ಅರ್ಕೆ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ನಮ್ಮ ಮನೇಲಿ ತಗೊಂಡೋಗಿದ ತಕ್ಷಣ ಪೂಜೆ ರೂಮಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಸರ್. ಏನ್ ಪ್ರಾಬ್ಲಮ್? ಒಳ್ಳೇದಾಗುತ್ತೆ. ಈ ತರ ಇವಾಗ ನೋಡಿ, ಇವ್ರ ತಾಯಿ ಹೊಂಟೋಗ್ಬಿಟ್ಟಿದ್ರು, ಇವ್ರ ತಾಯಿ ಬರ್ಬೇಕು ಅಂತ ಹೇಳಿ ನಾವು ಈ ತರ ಮಾಡಿ ಪೂಜೆ ಮಾಡ್ಕೊಂಡಿದೀವಿ. ಅದಾಗುತ್ತೆ ಸರ್, ನಮಗ್ ನೆರವೇರುತ್ತೆ. ಅವ್ರು ಬಂದೇ ಬರ್ತಾರೆ ಮನೆಗೆ. ನಮ್ ಕಷ್ಟಗಳು ಅಷ್ಟೇನೆ. ಅಲ್ಲಿದೆಯಲ್ಲ ಇದು ತ್ರಿಶೂಲ, ಅದಕ್ಕೆ ಇದು ಪೂಜೆ ಅರ್ಕೆ ತಗೊಂಡೋಗಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಸರ್ ನಮ್ಗೆ. ಏನೇ ಪ್ರಾಬ್ಲಮ್ ಆಗಲಿ ಸರ್, ಏನೇ ಪ್ರಾಬ್ಲಮ್ ಇರ್ಲಿ ನಿಮ್ಗೆ, ತುಂಬಾ ಕಷ್ಟ ನಮ್ ಸಮಸ್ಯೆ. ಇವತ್ತು ನನ್ಗೆ ಸರ್ ತುಂಬಾ ಕಾಲ್ ನೋಯ್ತಾ ಇತ್ತು. ನನ್ಗೆ ಈ ತರ ಕಾಲ್ ನೋವಿದೆ ಅಮ್ಮ ಅಂತ ಹೇಳ್ಬಿಟ್ಟು ನಾನು ರಾತ್ರಿ ಸರ್ ನನ್ಗೆ ಎದ್ದೊಳಕ್ ಆಗ್ತಾ ಇರಲಿಲ್ಲ. ಇವತ್ತು ನಾನು ದೇವಸ್ಥಾನಕ್ಕೆ ಬರ್ತೀನ ಇಲ್ವ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಇವತ್ತು ಅಮ್ಮ ನನ್ ಇವತ್ತೇನು ಇರ್ಬಾರ್ದು, ನಾನು ಹಾಸ್ಪಿಟ್ಲ್ಗೆ ಹೋಗಿ ಬಂದೆ ಸರ್. ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರೂ ನನ್ಗೆ ಕಮ್ಮಿ ಆಗಿಲ್ಲ. ನಾನು ರಾತ್ರಿ ಅನ್ಕೊಂಡೆ, ಅಮ್ಮ ನನ್ ಬೆಳಗ್ಗೆ ಅಷ್ಟೊತ್ತಿಗೆ ನನ್ ಕಾಲ್ ನೋವು ನನ್ಗೆ ವಾಸಿಯಾಗಿ ನನ್ನ ದೇವಸ್ಥಾನಕ್ಕೆ ಬರಂಗ ಆದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಇವತ್ತು ಬರಲ್ಲಮ್ಮ ಅನ್ಕೊಂಡೆ. ಇವತ್ತು ನನ್ಗೆ ಚೆನ್ನಾಗಿದೆ ಸರ್, ಆರಾಮಾಗಿದ್ದೀನಿ ನಾನು. ಈ ತರ ನಮ್ಗೆ ಒಂದ್ ನಂಬಿಕೆ ಸರ್. ನಮ್ಮ ತಾಯಿನ ಎಷ್ಟು ನಂಬ್ತೀವೋ ಆ ತರ ಯಮ್ಮನ ನಂಬಬೇಕು, ನಂಬಿಕೆ ಇರ್ಬೇಕು. ಅಯ್ಯೋ ಯಮ್ಮ ಏನೋ ಬಂದಿದ್ದೀವಿ ಇವತ್ತು ದೇವಸ್ಥಾನಕ್ಕೆ, ನಮ್ಗೆ ಇವತ್ತು ಒಳ್ಳೇದ್ ಮಾಡ್ತಾಳೋ ಇಲ್ವೋ, ಸುಮ್ನೆ ಏನ್ ಬರ್ತೀವಿ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದು ಇರ್ಬಾರ್ದು ಸರ್. ಆ ತರ ಇರ್ಬಾರ್ದು, ನಂಬಬೇಕು. ನಮ್ಮ ತಾಯಿನ ನಾವ್ ಎಷ್ಟು ನಂಬ್ತೀವೋ ಆ ತರ ಯಮ್ಮನ ಎಷ್ಟು ನಂಬ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ ಸರ್. ಆಗುತ್ತೆ ನಿಜವಾಗ್ಲೂನು. ಇಲ್ಲಿ ಬಂದಿರೋರ್ಗೆಲ್ಲ ನಾನು ಹೇಳ್ತಾ ಇರೋದು ಅಷ್ಟೇನೆ. ಇವತ್ತು ಬಂದಿದ್ದೀವಿ, ಅಯ್ಯೋ ಇವತ್ತೇನ್ ಬಂದಿದ್ದೀವಿ, ಇವತ್ತು ಆಗುತ್ತಾ ಇಲ್ವೋ ಅನ್ಕೊಂಡು ಹೋಗ್ಬಾರ್ದು ಸರ್. ಹಾಗೆ ಆಗುತ್ತೆ, ಗ್ಯಾರಂಟಿ ಇವತ್ತು ಆಗುತ್ತೆ. ಅಮ್ಮನ ಪಾದಕ್ಕೆ ನಾವು ಬಂದಿದ್ದೀವಿ ಅನ್ಬಿಟ್ಟು ಇದು ಈ ಬುದ್ಧಿ ಸ್ವಲ್ಪ ತಗೊಂಡೋಗಿ ಇಟ್ಕೊಂಡ್ರು ಸಾಕು ಸರ್, ಅಷ್ಟೇ ಒಳ್ಳೇದಾಗುತ್ತೆ ಸರ್. ಸರಿ ಅಮ್ಮ, ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಅಂದ್ರೆ ಈ ಕಲ್ಗಳೆಲ್ಲ ಈ ತರ ನಗರ ಕಲ್ ತರ ಆಗೋಗಿದೆಯಲ್ಲ, ಇದ್ರ ಮಹಿಮೆ ಏನು? ಇದ್ರ ಮಹಿಮೆ ಅಂದ್ರೆ ನಮಗೂ ಗೊತ್ತಿರಲಿಲ್ಲ ಸರ್. ಈ ಜಾಗ ಅಂದ್ರೆ ಇದು ನಮ್ಮ ಸ್ವಂತ ಜಾಗನೇ. ಇಲ್ಲೆಲ್ಲ ಕೃಷಿ ಎಲ್ಲ ಮಾಡ್ತಾ ಇದ್ವಿ. ಈ ಖರಾಬ್ ಇರೋ ಜಾಗ ಇದರಿಂದ ನಾವೇನು ಇದನ್ನ ನೋಡ್ಕೋತಾ ಇರಲ್ಲ. ಇದು ನಮಗೆ ಮೂಲ ದೇವರು. ನಮಗೆ ರೇಣುಕಾ ಯಲ್ಲಮ್ಮ ಅಂತ ನಮ್ಮ ತಾತನ ಕಾಲದಿಂದ ಪೂಜೆ ಮಾಡ್ತಾ ಇದ್ವಿ. ಅದು ಹೀಗಾಗಿ ನಮಗೆ ಕನಸಿನಲ್ಲಿ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇತ್ತು. ನಮಗೂ ಕನಸಲ್ಲಿ ಹಾವುಗಳು ಬರೋದು, ಅಟ್ಟಿಸ್ಕೊಂಬರೋದು, ಈ ಥರ ಎಲ್ಲ ಹಾವು ನೈಟಲ್ಲೆಲ್ಲ ಬೆಚ್ಚಿ ಬೀಳೋದು, ಈ ಥರ ಎಲ್ಲ ಆಯ್ತಿತ್ತು. ನಮ್ಮ ಮಿಸ್ಸಸ್ಗೆ ತುಂಬಾನೇ ಇದಾಗ್ತಾ ಇತ್ತು, ಕಚ್ಚೋದು, ಓಡಿಸ್ಕೊಂಬರೋದು ಇತ್ತಲ್ಲ. ಆವಾಗ ನಮಗೆ ಈ ಬರ್ತಾ 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 ತುಂಬಾನೇ ಕಷ್ಟ ಆಯಿತು ನಮಗೆ. ಕಷ್ಟ ಆದಾಗ ನಾವು ದೇವ್ರುಗಳಿಗೆಲ್ಲ ಮೊರೆ ಹೋದ್ವಿ. ಯಾವ ದೇವ್ರಿಗೆ ಹೋದ್ರೂ ಮೊರೆ ಹೋದ್ರೂ ನಮಗೆ ಇದಾಗಿಲ್ಲ, ಒಳ್ಳೇದಾಗಿಲ್ಲ. ಆಗ ಒಬ್ಬರು ಗುರುಗಳು ಸೈಂಟಿಸ್ಟ್ರು ನಮ್ಮ ಮಿಸ್ಸಸ್ಗೆ ಪರಿಚಯ ಆದರು. ಅವ್ರ ಪರಿಚಯ ಆದಮೇಲೆ ಅವ್ರನ್ನ ಮುಖ ನೋಡಿ ಹೇಳಿದಾರತ್ತೆ, ನಿಮಗೆ ಯಾವುದೋ ಒಂದು ಶಕ್ತಿ ಇದೆ, ನೀವು ತುಂಬಾ ಕಷ್ಟದಲ್ಲಿದ್ದೀರಾ, ನಾನು ನಿಮ್ಮ ಮನೆಗೆ ಒಂದು ಸಾರಿ ಪ್ರವೇಶ ಮಾಡಿದ್ರೆ ನಿಮಗೆ ವಿಚಾರಣೆ ಮಾಡಿ ನಾನು ಹೇಳ್ಕೊಡ್ತೀನಿ, ಅದನ್ನು ಪರಿಹಾರ ಆಗುತ್ತೆ, ನಿಮಗೆ ಒಳ್ಳೇದಾಗುತ್ತೆ ಅಂತ.
ಸರಿ ಬನ್ನಿ ಸರ್ ನೀವು ನೋಡಿ ಯಾವಾಗ ಬರ್ತೀರಾ ಅಂತ ಕೇಳಿದ್ರೆ ಆವಾಗ ಅವ್ರ ಗುರುಗಳು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಾದ್ಮೇಲೆ ಚಾರ್ಟ್ಸ್ ಹಾಕಿ ಎಲ್ಲ ನೋಡಿದ್ರು. ಆ ಜಾಗ ನೋಡಬೇಕು ಅಂದ್ರು. ಇಲ್ಲಿ ಕರ್ಕೊಂಡ್ಬಂದ್ವಿ. ಇಲ್ಲಿ ಕರ್ಕೊಂಡ್ಬಂದಾದ್ಮೇಲೆ ಜಾಗ ನೋಡಿ ನಾಗರಿಕಲ್ ತೋರಿಸಿದ್ರು ಅವರೇನೆ. ನಮಗ್ ಗೊತ್ತಿರ್ಲಿಲ್ಲ. ಅಂದ್ರೆ ಇವು ಚಡೆ ತರ ಅಂದ್ರೆ 7 ತಲೆ ಸರ್ಪ ತರನೇ ಇದೆಯಲ್ಲ, ಹೌದು. ಇದ್ರ ಮಹಿಮೆ ಏನು? ಇದ್ರ ಮಹಿಮೆ ಅಂದ್ರೆ ಇಲ್ಲಿ ಯಾಕೆ ಈ ತರ ಆಯ್ತು ಕಲ್ಲುಗಳೆಲ್ಲ ಅಂತ? ಈ ತರ ಆಯ್ತು ಅಂದ್ರೆ ಆ ತಾಯಿ ಇಲ್ಲಿ ನೆಲೆಸವಳೆ ಅಂತ, ಇಲ್ಲಿ ಶಕ್ತಿ ಇದೆ ಅಂತ ಅವ್ರು ಹೇಳಿದ್ದು. ಈ ತರ ಶಕ್ತಿ ಇದೆ, ನಿಮ್ಮ ಕುಲದೇವರದು, ನಿಮಗೆ ಗೊತ್ತಿಲ್ಲ, ನೀವು ಗೊತ್ತಿಲ್ದಿರೆ ಸುಮ್ನೆ ಅಲ್ಲಿ ಇಲ್ಲಿ ದೇವಾಲಯಗಳು ಸುತ್ತೀರಾ, ಒಳ್ಳೇದಾಗ್ತಾ ಇಲ್ಲ. ಏನೇ ಕೆಲಸ ಮಾಡಕ್ ಹೋದ್ರು ನಿಮ್ಗೆ ಅಡ್ಡಿ ಆಗ್ತಾ ಇದೆ. ನಿಮ್ಮ ಕುಲದೇವ್ರನ್ನ ನೀವು ಕಂಡಿಡ್ಕೊಂಡು ನೀವು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವಾಗ ನಾವ್ ಇಲ್ಲಿಗೆ ಬಂದಾಗ ನಾಗರ್ಕಲ್ ನೋಡಿದ್ವಿ. ನಾಗರ್ಕಲ್ ನೋಡಿದ್ಮೇಲೆ ಆ ಕಡೆ ಒಂದು ಬೇವಿನ ಮರ ಕಾಣಿಸುತ್ತು. ಬೇವಿನ ಮರದಿಂದ ಪಕ್ಕಕ್ಕೆ ಅಲ್ಲಿ ಒಂದು ಬಿದಿರು ಮೇಳೆ ಇತ್ತು. ಅಮ್ಮ ಕೂತಿರೋ ಜಾಗದಲ್ಲೇ ಬಿದಿರು ಮೇಳೆ ಇತ್ತು. ಆ ಬಿದಿರು ಮೇಳೆ ಹತ್ರ ಹೋದಾಗ ನೋಡಿ ಬಂಡೆ ಮೇಲೆ ಕುತ್ಕೊಂಡಿದ್ವಿ. ಅವರು ಇದ್ರು, ನಾವು ಇದ್ವಿ, ಕುತ್ಕೊಂಡಿದ್ವಿ. ನಾಗ ಬಂದು ಸೆಡೆ ನೀವು ನೋಡಿದ್ರಿ? ಹೌದು. ನಾಗ ಬಂತು, ಅಲ್ಲಿ ಸೆಡೆ ಎತ್ಕೊಂತು 3 ಸಾರಿ ನಿಂಗೆ ನೆಲಕ್ಕೆ ಬಡಿತು. ಅಂದ್ರೆ ನನ್ನ ಇಲ್ಲಿ ನೆಲೆ ಮಾಡಿ ಒಳ್ಳೇದಾಗಿರೋದು, ದೇವಸ್ಥಾನಗಳು ಬಂದವರು ಹೋದವರು ನಮ್ಗೆ ಒಳ್ಳೇದಾಗಿದೆ, ಹರಿಸ್ಕೊಂಡಿರೋರು ನಮ್ಗೆ ದೇವಸ್ಥಾನಕ್ಕೆ ನಿಮ್ಗೆ ಕಂಬಿ ಕೊಡಿಸ್ತೀವಿ ಅಂದ್ರು. ಕೆಲವರು ಬಂದು ಒಳ್ಳೇದಾದವ್ರಿಗೆ. ಹೌದು. ಇಲ್ಲಿ ಬಂದು ಚಿಕ್ಕ ಗುಡಿಲಿ ಇದ್ದಾಗೇನೆ, ಚಿಕ್ಕ ಗುಡಿಲಿ ಇದ್ದಾಗೆ ಆವಾಗ್ಲೇನೆ ಬಂದು ಹೋಗ್ತಿದ್ರು. ಜನ ಬರೋರು ಹೋಗ್ತಾ ಇದ್ರು. ಅಂದ್ರೆ ತಡೆ ಓಡಿಸೋದು ಒಳ್ಳೇದಾಗೋದು. ಈ ಗಾಳಿ ಹಿಡ್ಕೊಂಡಿರೋರಿಗೆ ಗಾಳಿ ಪೀಡೆಗಳು ಅವು ಓಡಿಸಿದಾಳೆ ತಾಯಿ, ಅದನ್ನು ವಾಸಿ ಮಾಡಿದಾಳೆ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಈ ದೇವಸ್ಥಾನಕ್ಕೆಲ್ಲಾನು ಸಿಮೆಂಟು ಕಂಬಿ ಎಲ್ಲ ಭಕ್ತರು ಕೊಡಿಸಿದ್ದೆ. ಎಲ್ಲ ಅವರಿಂದ ಇದಾಗಿದೆ ನಮ್ಗೆ. ಅಂದ್ರೆ ರೇಣುಕ ಎಲ್ಲಮ್ಮ ಅಂತಂದ್ರೆ ಬರೀ ಶಿರ ಮಾತ್ರ ಇರುತ್ತೆ. ಇಲ್ಲಿ ಫುಲ್ ಶರೀರ ಇದೆಯಲ್ಲ, ಇದ್ರ ಮಹಿಮೆ ಹೆಂಗೆ ಅಂತ? ಯಾಕೆ ಅಂದ್ರೆ ನಮಗೆ ಗರ್ಭದ ಗುಡಿ ದೇವರು ನಮಗ್ ಬಂದಿರೋದು. ನಮಗೆ ಗರ್ಭದ ಗುಡಿ ಅಂದ್ರೆ ಎಲ್ಲಮ್ಮ ಅಂದ್ರೆ ಆ ಅಮ್ಮನ ಆಕಾರದ ಪರಶುರಾಮರು ತಲೆ ಕಡ್ದಿರೋದು. ಅದಕ್ಕೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಲಿ ಕೊಡ್ತಾರೆ. ಅರ್ಧ ಶಿರ ಇರೋದ್ರಿಂದ ಆ ಅಮ್ಮನ ಕತ್ತಿ ಇದು ಆಯುಧ ಇರುತ್ತಲ್ಲ, ಅದು ಕತ್ತಿ ಇರೋದ್ರಿಂದ ಕೆಲವರು ಏನ್ ಮಾಡ್ತಾರೆ ಆ ಅಮ್ಮನಿಗೆ ಆಗಾರ ಕೊಡ್ತಾರೆ. ಈ ತಾಯಿ ಹಂಗಲ್ಲ. ಈ ಅಮ್ಮ ಅಗ್ನಿಕುಂಡದಲ್ಲಿ ಹುಟ್ಟಿರೋಳು, ಜಮದಗ್ನಿ ಪತ್ನಿ. ಅಂದ್ರೆ ಶಿವನ ಅಂಶ ಇದು. ಅಂದ್ರೆ ಪಾರ್ವತಿ ಸೃಷ್ಟಿ ಮಾಡಿರೋದು ಇದು. ಪಾರ್ವತಿ ಮಗಳು, ಶಿವನ ಮಗಳು. ಹಂಗಾಗಿ ರೇಣುಕರಾಜನ ತಪಸ್ ಮಾಡ್ತಾ ಇರ್ತಾನೆ. ರೇಣುಕರಾಜನಿಗೆ ಮಕ್ಳಿರೋದಿಲ್ಲ. ಹಂಗಾಗಿ ತಪಸ್ ಮಾಡುವಾಗ ರೇಣುಕರಾಜ ಇಷ್ಟೆಲ್ಲ ಬೇಡ್ಕೊತಾನಲ್ಲ, ಇಷ್ಟೆಲ್ಲ ಮಾಡ್ತಾನಲ್ಲ, ಅವರು ತಲೆ ಕೂದಲಿಂದ ದೇವಸ್ಥಾನ ಬಾಗಿಲೆಲ್ಲ ಗುಡಿಸೋರತ್ತೆ. ಆಗ ಆ ಇದರಿಂದ ಆ ಭಗವಂತ ಅವರಿಗೆ ರೇಣುಕರಾಜನಿಗೆ ಈ ತಾಯಿನ ಕೊಟ್ಟಿದ್ದು. ಈ ತಾಯಿ ಪ್ರಪಂಚಕ್ಕೆ ಲೋಕಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಭಗವಂತ ಅವ್ರಿಗೆ ಆ ತಾಯಿನ ಕೊಡ್ತಾನೆ. ಆ ತಾಯಿ ಅಗ್ನಿಕುಂಡದಲ್ಲಿ ಬರ್ತಾಳೆ. ಅಗ್ನಿಕುಂಡದಿಂದ ರೇಣುಕರಾಜನ ಮೊದಲಿಗೆ ಹೋಗ್ತಾರೆ. ಆ ಪರಮಾತ್ಮ ಅವನು ಅಯ್ಯಪ್ಪ ಸಾಕಿ ದೊಡ್ಡವಳು ಮಾಡಿ ಮದುವೆ ಟೈಮ್ ಬಂದಾಗ ಜಮದಗ್ನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ತಾಯಿ ಇನ್ನೇನು ಬೇರೆ ಯಾವುದು ಕಡಿಯೋದು ಪಡಿಯೋದು ಕೋಳಿ ಕುಯ್ಯೋದು ಅಂಥವು ಯಾವುದು ಅಲ್ಲ. ತುಂಬಾ ಮಡಿ ಆ ತಾಯಿ. ಆ ಮಡಿ ಅಷ್ಟೇ ಶ್ರೇಷ್ಠ ಆ ತಾಯಿ, ಬೇರೆ ಯಾವುದು ಇಲ್ಲ ಸರ್. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಮ್ಮನಿಗೆ ಬಲಿ. ಇಲ್ಲಿ ಯಾವ ಪೂಜೆ ಇರುತ್ತೆ? ನಮಗೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ. ಯಾವ ಟೈಮಿಂದ ಯಾವ ಟೈಮ್ ವರೆಗೂ ಇರುತ್ತೆ? ನಾವು ಬೆಳಗ್ಗೆನೆ ಟೈಮು ಶುರು ಮಾಡ್ತೀವಿ. ಬರೋರು ಜನಗಳು ಬರೋರು ಯಾವ ಟೈಮ್ ಸಾಯಂಕಾಲ ಹೇಳಿ ಯಾವ ಮುಗಿಯುತ್ತೆ? ಸಾಯಂಕಾಲ ನಾವು 7 ಗಂಟೆ 7:30 ಗಂಟೆ ಇರ್ತೀವಿ. ಅಂದ್ರೆ ಇದನ್ನ ಒಂದ್ಸಲ ಕರೆಕ್ಟಾಗಿ ಬರುವಂತ ದೇವಸ್ಥಾನಕ್ಕೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ. ನಮ್ಮ ಕನಕಪುರ ಮೈನ್ ರೋಡು, ರಾವಗೋಡ್ಲು ಗುಂಡಾಂಜನೇಯ ಟೆಂಪಲ್ ನಿಯರ್. ಗುಂಡಾಂಜನೇಯ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಕೇಳಿದ್ರೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಎಲ್ಲಿ ಅದನ್ನ ಮೇಲ್ಗಡೆ ಇಲ್ಲೇ ಕೊಣದ ಹತ್ರ ಅಂತ ತೋರಿಸ್ತಾರೆ. ಅಲ್ಲಿ ಬಂದ್ರೆ ಕಾಣುತ್ತೆ. ಅಲ್ಲಿ ಕೊಣದ ಹತ್ರ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಕಾಣುತ್ತೆ. ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿದ್ದಲ್ಲ, ಆ ನಂಬರ್ಗೆ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಸರ್. ನಾಗಮಲ್ಗೆ ತೋರಿಸ್ತೀನಿ. ನಾಗಮಲ್ಗೆ ತೋರಿಸ್ಕೊಬಿಡಿ. ಒಳ್ಳೇದಾಗ್ತದೆ. ಹುಷಾರು ನಿಧಾನ ನಂಬಿಕೆ. ಇದು ನಮ್ಮ ಭೂಲೋಕದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಭೂಲೋಕದಲ್ಲಿ ಇಲ್ಲ ಅಂತ ಅಂದ್ರೆ ಇದು ಎಲ್ಲಿ ದೇವಾಲಯಗಳು ಇರುತ್ತವೋ, ಎಲ್ಲಿ ಶಕ್ತಿ ದೇವತೆ ಇರುತ್ತೋ ಅಲ್ಲಿ ಈ ಹೂವ ಗಿಡ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಹುತ್ತ ಇದೆ, ಆ ಹುತ್ತದಿಂದ ಬಂದಿದೆ.
ಇದು ಹ್ಮ್. ಏನಂತಾರೆ ಇದನ್ನ? ನಾಗಮಲ್ಲಿಗೆ. ನಾಗಮಲ್ಲಿಗೆ ಅಂತ. ನೋಡಿ ಇದು ನೋಡಿ, ಇದು ಭೂಲೋಕದಲ್ಲಿ ಅಪರೂಪದ ಹೂವು ಅಲ್ಲ? ಹೌದು, ಅಪರೂಪದಲ್ಲಿ ಹೂವುಗಳಲ್ಲಿ ಒಂದಾದಂತ ನಾಗಪುಷ್ಪ, ನಾಗ ಹೂವು, ನಾಗವ್ವ. ನಾಗಮಲ್ಲಿಗೆ ಅಂತನೂ ಕೂಡ ಕರೀತಾರಂತೆ. ನೋಡಿ ಲಿಂಗ ತರ ಇದೆ, ನೋಡಿ ಲಿಂಗ ತರ ಇದೆ. ಮೇಲ್ಗಡೆ 5 ತಲೆ ಶೆಡೆ. ಅಂದ್ರೆ ಇದನ್ನ ವಿಶೇಷತೆ ಯಾವ ರೀತಿ ಇಲ್ಲಿ ಸರ್? ಇದು ನಮಗೂ ಗೊತ್ತಿರಲಿಲ್ಲ ಸರ್. ಇಲ್ಲಿ ಬಂದು ನೋಡಿದಾಗ ಮಾತ್ರ ಇಲ್ಲಿ ಹುತ್ತ ಇದೆ ಅಂತ. ಎತ್ಬಿಡಿ ಇಲ್ಲಿಗೆ. ಅಲ್ಲಿ ಬಿದ್ರ ಮೇಲೆ ಹತ್ರ ಬಂದು ತೋರಿಸ್ತಲ್ಲ, ಅಲ್ಲಿ ತೋರಿಸಿದ ತಕ್ಷಣ ಕೆಳಗಡೆ ಹಿಂಗ ಅಡಿಕ್ ಬಿಳಿದ್ಲು. ಅಡಿಕ್ ಬಂದಾಗ ಹುತ್ತದೊಳಗಡೆ ಹೋಯ್ತು. ಇಲ್ಲಿ ಹುತ್ತ ಅದೇ ಅಂತ ನಾವಾಗ ಗೊತ್ತಾಗಿದ್ದು. ಆಮೇಲೆ ಇಲ್ಲಿ ಈ ಗಿಡ ಇತ್ತು. ಈ ಗಿಡ ಇದ್ದಾಗ ಹೂವು ಕಾಣಿಸ್ತು. ಆ ಹೂವು ನೋಡಿದಾಗ 500 ಕೇಳ್ದು, ಇದೇನ್ ಸ್ವಾಮಿ ಈ ತರ ಇದೆ ಅಂತ. ಇದು ನಾಗಮಲ್ಲಿಗೆ ಕಣೆಯ ಇದು. ಇದು ದೇವಲೋಕದಲ್ಲಿರೋದು. ಸಾಮಾನ್ಯವಾಗಿ ಶಕ್ತಿ ದೇವತೆಗಳು ಎಲ್ಲಿರ್ತಾರೋ ಅಂತ ಜಾಗದಲ್ಲಿ ಇರೋದು. ಸಾಮಾನ್ಯವಾಗಿ ಇರೋಲ್ಲ, ಏನೋ ನಿಮ್ ಪುಣ್ಯ ಇದಿರೋದು ತುಂಬಾ ಒಳ್ಳೇದು ಅಂತ ಅವ್ರು ಹೇಳದ್ಮೇಲೆ ನಮಗೆ ಗೊತ್ತಾಗಿತ್ತು. ಇದು ಎಲ್ಲಿ ಈಗೆಲ್ಲ ದೇವಸ್ಥಾನಗಳು ಇದೆ, ಪ್ರತಿಯೊಂದು ಇಲ್ಲ ದೇವಸ್ಥಾನದಲ್ಲಿ ದೇವರಿಲ್ಲ ನಾವು ಇದೆಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಒಂದೊಂದು ದೇವಸ್ಥಾನದಲ್ಲಿ ಶಕ್ತಿ ಅಂತ ಯಾವುದಿರುತ್ತೋ ಈ ಥರ ಕುರುಹುಗಳು ಇರುತ್ತೆ. ಹಾಗೆ 3 ಕಾಡು ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥದ್ದು ಒಂದು ಹತ್ತಿ ಮರ ಇದೆ. ಅದ್ರ ವಿಶೇಷ ನಿಮ್ಗೆ ಅಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಇದೇ ಹೇಳಿದ್ರಲ್ಲ, ಇದು ನಾಗಮಲ್ಲಿಗೆ ಅನ್ನೋದು ವಿಶೇಷ. ಎಲ್ಲಿ ಶಕ್ತಿ ದೇವತೆಗಳು ಇರುತ್ತೋ ಅಲ್ಲಿ ಬೆಳೆಯುವಂತ ಈ ನಾಗಮಲ್ಲಿಗೆ ಇಲ್ಲಿ ತೋರಿಸಿ ಬನ್ನಿ. ಹಾಗೆ ಮುಂದಕ್ಕೆ ಹೋಗೋಣ. ಇದು ಇದೆ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು ಸರ್. ಇದು ಇಲ್ಲಿ ಫೋಕಸ್ ತಗೋ ಫಸ್ಟು. ಇಲ್ಲಿ ಹಂಪನ್ನ ಸ್ಥಾಪನೆ ಮಾಡಿ ದೇವಸ್ಥಾನ ಅಲ್ಲಿ ಮಾಡುವಾಗ ಇದು ಸಣ್ಣ ಗಿಡ. ಇದು ಸಣ್ಣ ಗಿಡ. ನಮಗೆ ಇದು ಈ ಸತ್ಯ ಪತ್ತೆ ಎಲ್ಲ ಬೆಳ್ಕೊಂಡಾಗ ಎಲ್ಲ ಕಿತ್ತು ಬಿಸಾಕನ ಅಂತ ನಾವು ಪ್ರಯತ್ನ ಪಟ್ಟಿದ್ದು. ಆಮೇಲೆ ಹತ್ತಿ ಮರ ಇರ್ಲಿ ಬಿಡು, ಮರ ಆಗುತ್ತೆ, ಸುತ್ತ ಬೈಲಿದೆಯಲ್ಲ ಕಾಡ್ ಥರ, ಮರ ಆದ್ರೆ ಒಳ್ಳೇದಲ್ಲ ಅಂದ್ಬಿಟ್ಟು ಬಿಟ್ವಿ ನಾವು. ಆಮೇಲೆ ಬಿಟ್ಟಾದ್ಮೇಲೆ ತಾಯಿನೇ ಬಂದು ಹೇಳಿದ್ಲು, ಅದು ನನ್ನ ತಂದೆ ಗುರು, ಅವರು ಎಲ್ಲಿದ್ರು ನಾನು ಅವರು ಇರೋ ತಾವು ನಾನು ಇದ್ದೇ ಇರ್ತೀನಿ ಅಂತ ಹೇಳಿದ್ಮೇಲೆ ಅದನ್ನ ಹಂಗೆ ಬಿಟ್ವಿ. ನೋಡಿ ಇದೇ ಹೇಳ್ತಿರೋದು, ಹತ್ತಿ ಮರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರೀತಾರೆ. ಹಾಗೆ ಒಂದೇ ರೂಪ 3 ತಲೆ ಇರೋದ್ರಿಂದ ದತ್ತಾತ್ರೇಯ ಅಂತಾನೂ ಕೂಡ ಇಲ್ಲಿ ಕರೆಯುವಂಥದ್ದು ಅಂತಾನೂ ಕರೀತಾರೆ. ಅಂದ್ರೆ ಇಲ್ಲಿ ವಿಶೇಷ, ಇದ್ರ ವಿಶೇಷ ಇಲ್ಲಿ ಗುರುದೋಷ ಅಂತ ಇರುತ್ತೆ. ಗುರುದೋಷಕ್ಕೆ ಅವರು ಇಲ್ಲಿ ಬೆಲ್ಲ ಇರುತ್ತಲ್ಲ, ಬೆಲ್ಲದ ಆರತಿ ಮಾಡಿ ಒಂದು ಬಿಳಿ ಪಂಚೆ